ವಾಯ್ಸಸ್ ಅದೇ ಅರಸರ ಪುಸ್ತಕ 6ನೇ ಅಧ್ಯಾಯ 8ರಿಂದ 23ನೇ ವಚನದಲ್ಲಿ ಇರುವಂತಹ ಒಂದು ಸೈತಾನನ ತಂತ್ರೋಪಾಯಗಳು, ಅದರ ಕುರಿತಾಗಿ ನಾವು ಕೆಲವು ವಿಷಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಫಸ್ಟ್ ಆಫ್ ಆಲ್, ಎನಿಮಿ ಆಸ್ ಟ್ಯಾಕ್ಟಿಕ್ಸ್. ಸೈತಾನನಿಗೆ ಅಥವಾ ವಿರೋಧಿಗೆ ಆ ತಂತ್ರೋಪಾಯಗಳು ಉಂಟು. ಹಿ ವಿಲ್ ಯೂಸ್ ದೆಮ್ ಟು ಅಟ್ಯಾಕ್ ಗಾಡ್ಸ್ ಪೀಪಲ್. ದೇವ ಜನರ ವಿರುದ್ಧವಾಗಿ ಆತನ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ಅದನ್ನು ಬಳಸುವಂತನೋ ಆತನಾಗಿದ್ದಾನೆ ಎಂಬಂತ ಒಂದು ಸತ್ಯವನ್ನು ನಾವು ನೋಡ್ತಾ ಬಂದ್ವಿ. ಎರಡನೇದಾಗಿ, ಬಿವೇರ್ ಆಫ್ ಇಸ್ ಡಿವೈಸಸ್. ಆತನ ಒಂದು ತಂತ್ರೋಪಾಯಗಳಿರುವಾಗ ನೀವು ಎಚ್ಚರಿಕೆಯಾಗಿರಿ, ಜಾಗರೂಕರಾಗಿರಿ ಎಂಬಂತ ಒಂದು ಸಂಗತಿಯನ್ನು ಅಲ್ಲಿ ಎಲಿಷನು ತಿಳಿಸುವಂತಹ ಒಂದು ವಿಷಯವನ್ನು ನಾವು ನೋಡ್ತೇವೆ. ಮೂರನೇದಾಗಿ, ಆಕ್ಟಿಂಗ್ ಆನ್ ದೋಸ್ ವಾರ್ನಿಂಗ್ಸ್. ಎಚ್ಚರಿಕೆಯನ್ನು ಕೊಡಲ್ಪಟ್ಟಿದೆ, ದೇವರ ವಾಕ್ಯದಲ್ಲಿ ನಮಗೆ ಎಚ್ಚರಿಕೆ ಕೊಡಲ್ಪಟ್ಟಿದೆ. ಆದರೆ ಅದನ್ನು ಕಾರ್ಯಪ್ರವೃತ್ತರಾಗಿ ನಾವು ಮಾಡುವಂತಹ ಒಂದು ಜೀವಿತ ಅದು ಕಾಣಬೇಕು. ನಾವು ಕೇಳಿದ್ರು, ವಾಕ್ಯವನ್ನು ಕೇಳಿದ್ರು, ಅದರ ಪ್ರಕಾರ ನಡೆಯದಿದ್ದರೆ ಏನಂತೆ, ಕನ್ನಡಿಯಲ್ಲಿ ಹುಟ್ಟು ಮುಖವನ್ನು ನೋಡಿದಂತ ಮನುಷ್ಯನ ರೀತಿಯಲ್ಲಿ ನಾವು ಇರ್ತೇವೆ. ಸೊ ವಿ ಹ್ಯಾವ್ ಟು ಆಕ್ಟ್ ಆನ್ ದೋಸ್ ವಾರ್ನಿಂಗ್ಸ್. ಅಂಡ್ ದೆನ್ ದಟ್ ಕಿಂಗ್ ಆಫ್ ಇಸ್ರೇಲ್, ಹಿ ಆಕ್ಟೆಡ್ ಆನ್ ದೋಸ್ ವಾರ್ನಿಂಗ್ಸ್. ಆ ಒಂದು ಯಾವ ಎಚ್ಚರಿಕೆ ಕೊಟ್ಟನೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆತನ ಕಾರ್ಯವನ್ನು ಮಾಡಿದಾಗ ಈ ಸೇವ್ಡ್ ಹಿಮ್ಸೆಲ್ಫ್, ಆತನು ತನ್ನನ್ನು ರಕ್ಷಿಸಿಕೊಂಡಂತ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದೇವೆ. ನಾಲ್ಕನೇದಾಗಿ, ಎನಿಮಿ ಇಸ್ ಟ್ರಬಲ್ಡ್. ಶತ್ರು ಬಹಳ ವಿಚಲಿತ ಆಗಿದ್ದಾನೆ. ನನ್ನ ಒಂದು ಯಾವುದೇ ಒಂದು ಡಿವೈಸಸ್, ನನ್ನ ತಂತ್ರಗಳು ಯಾವುದು ಫಲಿಸಲಿಲ್ಲವಲ್ಲ ಎಂಬುದಾಗಿ ಆತನು ರೆಸ್ಟ್ಲೆಸ್ ಆಗುವಂತನಾಗಿದ್ದಾನೆ. ಈಸ್ ರೆಸ್ಟ್ಲೆಸ್. He wants to defeat us in our Christian battle. ಅದಕ್ಕೋಸ್ಕರವಾಗಿ ಆ ಟ್ರಬಲ್, we need to be troubling Satan from our life. As we submit to the Lord, ದೇವರಿಗೆ ಒಳಗಾಗುವಾಗ, ಸೈತಾನ್ ಎದುರಿಸುವಾಗ, ಆತನಿಗೆ ಅವಕಾಶ ಕೊಡದೇ ಇರುವಾಗ ನಾವು ಆತನನ್ನು ಆ ರೀತಿಯಾಗಿ ತೊಂದರೆ ಮಾಡುವಂತಹ ಒಂದು ಸಂಗತಿಯನ್ನು ನಾವು ನೋಡ್ತಾ ಬಂದಿದ್ದೇವೆ. ರೆಕಗ್ನೈಸ್ ದ omniscience of God. ಎಲೀಷನಿಗೆ ಅಲ್ಲಿ ನಡೆಯುವಂತ ಎಲ್ಲಾ ಸಂಗತಿಗಳು ಸಹ ಗೊತ್ತಿತ್ತು. He knows everything. Even what they are talking in bedroom, he knows. Our Lord is omniscient. He knows all things. ನಾವೇನೆಲ್ಲ ಯೋಚನೆ ಮಾಡಿದ್ರು ಕೂಡ ಆತನೆಲ್ಲವನ್ನು ಬಲ್ಲ ಆತ್ಮ ಎಂಬಂತ ಅರಿವಿನಿಂದ ನಾವು ಜೀವಿಸುವಂತರು. Because one day you have to give account of all we did. ಎಲ್ಲಾ ಸಂಗತಿಗೋಸ್ಕರವಾಗಿ ನಾವು ಲೆಕ್ಕವನ್ನು ಕೊಡುವಂತಹ ಒಂದು ದಿನ ಬರ್ತದೆ. ಎನಿಮೇಸ್ ಪ್ಲಾನ್ ಟು ಫೆಚ್ ಎಲೈಷಾ. ಈಗ ಶಿಫ್ಟ್ ಮಾಡ್ತಾನೆ. ಒಂದು ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಎನಿಮಿದು, ಶತ್ರುದು, ಇನ್ನೊಂದು ಪ್ಲಾನ್ಗೆ ಹೋಗ್ತಾನೆ. ಈಗ ಹಿ ವಾಂಟ್ಸ್ ಟು ಕ್ಯಾಪ್ಚರ್ ಎಲೈಷಾ ಹಿಮ್ಸೆಲ್ಫ್. ನಾವು ಎಲಿಷಾನೇ ನಾನು ಹಿಡ್ಕೊಂಡ್ಬಿಟ್ರೆ ಎಲ್ಲ ಸಹ ಸರಿ ಹೋಗ್ತದೆ, ಅವರು ಸಹ ಬಿದ್ದು ಹೋಗ್ತಾರೆ ಎಂಬಂತ ಒಂದು ಆಲೋಚನೆಯಲ್ಲಿ ಆತ್ಮ ಬರುವಂತನಾಗಿದ್ದಾನೆ. ನಾವು ಎನಿಮಿ ಬ್ರಿಂಗ್ಸ್ ಫಿಯರ್ to the Elisha's servant. ಎಲೀಷನ ಸೇವಕನಿಗೆ ಭಯವನ್ನು ಉಂಟು ಮಾಡುವಂತಹ ಒಂದು ಸಂಗತಿಯನ್ನು ಆತ ತರುವಂತನಾಗಿದ್ದಾನೆ. 15ನೇ ವಚನ, ದೇವರ ಮನುಷ್ಯನ ಸೇವಕನ ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಸ್ತ್ರ ಸಹಿತವಾದ ಮಹಾಸೈನ್ಯ ಬಂದು ಪಟ್ಟ ಸುತ್ತಲೂ ನಿಂತಿರುವುದನ್ನು ಕಂಡು ಯಜಮಾನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ? ವಾಟ್ ಶಾಲ್ ವಿ ಡೂ? ಹೌ ಟು ಎಸ್ಕೇಪ್? ಸೈತಾನು ಆ ರೀತಿಯಲ್ಲಿ ಅಲ್ಲಿ ಮುತ್ತಿಗೆಯನ್ನು ಹಾಕಿ ಭಯಪಡಿಸುವಂತ ಒಂದು ವಾತಾವರಣ ಸೃಷ್ಟಿಸುವಂತನಾಗಿದ್ದಾನೆ. ಎಲೈಷಾ ಸರ್ವೆಂಟ್ ಇಸ್ ಫಿಯರಿಂಗ್. ಆದ್ರೆ ಎಲೈಷಾ ಇಸ್ ನಾಟ್ ಫಿಯರಿಂಗ್. ಎಲೀಷನ ಸೇವಕನಿಗೆ ಭಯ ಇದೆ, ಬಟ್ ಎಲೀಷನಿಗೆ ಭಯ ಇದೆಯಾ? ಎಲೀಷಾ ಡಸ್ ನಾಟ್ ಹ್ಯಾವ್ ಫಿಯರ್. ಯಾಕೆ? he has eyes of faith. ನಂಬಿಕೆಯ ಕಣ್ಣು ಎಲೀಷನಿಗುಂಟು. He is seeing by the eyes of faith. ನಂಬಿಕೆಯ ಕಣ್ಣುಗಳಿಂದ ಆತ ನೋಡ್ತಾ ಇದ್ದಾನೆ. ಈಗ ಆತ ಹೇಳುವಂತನಾಗಿದ್ದಾನೆ, ಎಲೈಷಾಸ್ ವರ್ಡ್ಸ್ ಟು ಫಿಯರ್ಡ್ ಸರ್ವೆಂಟ್. ಆ ಭಯಗ್ರಸ್ತವಾದ ಸೇವಕನಿಗೆ ಆತ ತಿಳಿಸ್ತಾನೆ. ಈಗ ಹೇಳುವಂತ ಒಂದು ಮಾತು 14ನೇ ವಚನ, ಆಗ ಎಲೀಷನವನಿಗೆ ಹೆದರಬೇಡ, ಡು ನಾಟ್ ಫಿಯರ್. ಯಾಕೆ ಎಂಬುದಾಗಿ ಹೇಳುವಾಗ ಅಲ್ಲಿ ಹೇಳ್ತಾನೆ, ಅವರ ಕಡೆಯವರೆಲ್ಲರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ. Those who are with us is more than those people.
ನಮಗಿರುವಂಥವ್ರಿಗಿಂತಲೂ ಸಹ ಅವರಿಗಿಂತ ನಮಗೆ ಹೆಚ್ಚು ಬಲ ಉಂಟು, ಹೆಚ್ಚು ಜನರಿದ್ದಾರೆ. ದ ವರ್ಡ್ ಫಿಯರ್ ನಾಟ್, ಎಲೀಷಾ ತಿಳಿಸುವಂತ ಒಂದು ಸಂಗತಿ, ಫಿಯರ್ ನಾಟ್, ಭಯಪಡಬೇಡಿ. ನನ್ನ ಜೀವಿತಗಳ ಅನೇಕ ಸಾರಿ ನಾವು ದಾಟಿ ಹೋಗುವಂತ ಒಂದು ಸನ್ನಿವೇಶಗಳು, ಭಯಪಡುವಂತಹ ಒಂದು ಸ್ಥಿತಿಗಳು, ಚಿಂತಾಕ್ರಾಂತರಾಗಿ ಮಾಡುವಂತ ಒಂದು ಸನ್ನಿವೇಶಗಳು, ಏನು ಮಾಡಬೇಕೆಂಬುದಾಗಿ ತೋಚದೇ ಇರುವಂತಹ ಒಂದು ಸನ್ನಿವೇಶಗಳು ಬರುವಾಗ, ಗಾಡ್ ಇಸ್ ಟೆಲ್ಲಿಂಗ್ ಅಸ್ ಫಿಯರ್ ನಾಟ್, ಭಯಪಡಬೇಡಿ. ಹಿಯರ್ ಇಟ್ಸ್ ಎ ಫಿಯರ್ ನಾಟ್ ಆಫ್ ಪ್ರೊಟೆಕ್ಷನ್ ಫ್ರಮ್ ಗಾಡ್. ದೇವರ ಸಂರಕ್ಷಣೆ ಇದೆ, ನೀವು ಹೆದರಬೇಡ್ರಿ. ದೇವರು ಸಂರಕ್ಷಿಸುವಂತದ್ದಾಗಿದ್ದಾನೆ. ನಮ್ಮ ಕಡೆಯಲ್ಲಿ ಬಹಳ ಜನರಿದ್ದಾರೆ ಎಂಬುದಾಗಿ ಎಲೀಷನು ಅಲ್ಲಿ ಸೇವಕನಿಗೆ ಹೇಳುವಂತಹ ಒಂದು ಸಂಗತಿ ನೋಡುವಂತಾಗಿದೆ. When you think of this word fear not, the very first time that is used in Bible is Genesis chapter 15 verse 1. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ. ದೇವರು ಅಬ್ರಾಮನಿಗೆ ಹೇಳುವಂತಹ ಒಂದು ಮಾತು, ಭಯ ಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಐ ಆಮ್ ದೈ ಶೀಲ್ಡ್. ಇಟ್ಸ್ ಎ ಗ್ರೇಟ್ ರಿವಾರ್ಡ್ ಬಿಫೋರ್ ಯು. ಯಾಕೆ ದೇವರು ಅದನ್ನು ಅಬ್ರಾಮನಿಗೆ ತಿಳಿಸ್ತಾ ಇದ್ದಾನೆ? ವೈ ಇಸ್ ಇಟ್ ಟೆಲಿಂಗ್ ದಟ್? ಬಿಕಾಸ್ ಇಫ್ ಯು ಸೀ ಚಾಪ್ಟರ್ 14 ಎಂಡ್ ಆಫ್ ದ ಚಾಪ್ಟರ್, 14ನೇ ಅಧ್ಯಾಯ ಕೊನೆಯ ಭಾಗಕ್ಕೆ ಬಂದ್ರೆ, he denied the gift of Sodom king. ಸೊದೋಮಿನ ಅರಸನು ಕೊಡುವಂತ ಒಂದು ಸಂಗತಿಯನ್ನು ಅವನು ಬೇಡ ಅಂದಾಗ ಹೇಳ್ತಾನೆ. ಸೊದೋಮಿನ ಅರಸನಿಂದ ನಾನು ಐಶ್ವರ್ಯವಂತನಾಗಿದೆ ಎಂಬುದಾಗಿ ನೀನು ಹೇಳ್ಕೊಡಬಾರ್ದು. ಯು ಶುಡ್ ನಾಟ್ ಬಿ ಟೆಲಿಂಗ್ ದಟ್ ನೋ ಐ ಮೇಡ್ ಅಬ್ರಾಮ್ ರಿಚ್ ಎಂಬುದಾಗಿ ನೀನು ಹೇಳ್ಕೊಡ್ಬಾರ್ದು. ನನಗೇನು ಬೇಡ, ಐ ಡೋಂಟ್ ವಾಂಟ್ ಎನಿಥಿಂಗ್. ಹಿ ಡಿನೈಡ್. ಅವನು ಸೊದೋಮಿನ ಅರಸನಿಗೆ ಬೇಡ ಎಂಬುದಾಗಿ ಹೇಳಿದಾಗ, ಬೇಡ ಅಂತ ಏನೋ ಹೇಳ್ಬಿಟ್ಟ, ಒಳಗಡೆ ಭಯ ಶುರು ಆಗುತ್ತೆ ಅಬ್ರಾಮ್. ವಾಟ್ ಇಫ್ ಸೊದೋಮ್, ಕಿಂಗ್ ಆಫ್ ಸೊದೋಮ್, ಕಮ್ ಅಗೇನ್ಸ್ಟ್ ಮೀ? ಒಂದು ವೇಳೆ ಸೊದೋಮಿನ ಅರಸನ ನನ್ನ ವಿರುದ್ಧವಾಗಿ ಏನಾರು ಬಂದು ಏನಾರು ಮಾಡಿಬಿಟ್ರೆ, ಏನಾರು ಆಗಿಬಿಟ್ರೆ ಎಂಬುದಾಗಿ ಆತನಿಗೆ ಒಂದು ಕಳವಳ, ಒಂದು ಭಯದ ವಾತಾವರಣ. ಇಟ್ ವಾಸ್ ದೇರ್ ಇನ್ ಚಾಪ್ಟರ್ 14, ಎಂಡ್ ಆಫ್ ಚಾಪ್ಟರ್ 14. Now God says in chapter 15 verse 1, Abraham, do not fear. ನೀನು ಮಾಡಿದ ಒಳ್ಳೆಯ ಕೆಲಸ, ಡು ನಾಟ್ ಫಿಯರ್, ನೀನು ಹೆದರಬೇಡ, ನಾನೇ ನನಗೆ ಗುರಿಯಾಡಿದ್ದೀನಿ, ಐ ಆಮ್ ಯುವರ್ ಶೀಲ್ಡ್. ಇಂಥ ವಾಕ್ಯ ಹೇಳಲ್ಲ. ಫಿಯರ್ ನಾಟ್ ಆಫ್ ಪ್ರೊಟೆಕ್ಷನ್. ನನ್ನ ಜೀವಿತಗಳಲ್ಲಿ ಲೆಟ್ ಅಸ್ ಮೇಕ್ Lord Jesus Christ as our shield in every situation that you are going through. No matter what situations you are going to face, let Lord be our shield. ನನಗೆ ಗುರಾಣಿ, ದೇವರು ನನ್ನ ಗುರಾಣಿ. ಕೀರ್ತನ ಅನೇಕ ಸಾರಿ ಹೇಳ್ತಾನೆ, ಸ್ವಾಮಿ ನೀನು ನನ್ನ ಗುರಾಣಿ ಆಗಿದ್ದೆ ಸ್ವಾಮಿ. ಯು ಆರ್ ಮೈ ಶೀಲ್ಡ್, ಫೋರ್ಟ್ರೆಸ್. ಯಾವಾಗ ಆತ್ಮ ಶೀಲ್ಡ್ ಆಗ್ತಾನೋ, we don't have to fear anything. Fear not. ಆಮೇಲೆ ಅಲ್ಲಿ ಮುಂದಕ್ಕೆ ನಾವು ಬರುವಾಗ ಅಲ್ಲಿ there's fear not of salvation. When it come to New Testament first time, ಹೊಸ ಒಡಂಬಡಿಕೆ ಮೊದಲನೇ ಸಾರಿ ಬರುವಾಗ ಫಿಯರ್ ನಾಟ್, ದೂತರು ಕುರುಬರಿಗೆ ಹೇಳ್ತಾರೆ, ಭಯಪಡಬೇಡ್ರಿ, ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಕಥಾದಂತ ಯೇಸು ಕ್ರಿಸ್ತನ ಜನನ ಸಮಯದಲ್ಲಿ ಹೇಳಲ್ಪಟ್ಟಂತಹ ಒಂದು ಮಾತು, ಫಿಯರ್ ನಾಟ್. ಅಲ್ಲಿ ಕುರುಬರು ಭಯಪಡುವಂತಹ ಒಂದು ಸ್ಥಿತಿಯಲ್ಲಿದ್ದಾರೆ. ಆ ದೂತಗಳನ್ನು ನೋಡಿ ಬಹಳ ಭಯ ಪಡ್ತಾ ಇದ್ದಾರೆ. ಆಗ ಅವರು ಹೇಳಿದಂಥ ಮಾತು, ಈಗ ರಕ್ಷಕನು ಹುಟ್ಟಿದ್ದಾನೆ. ಸ್ಯಾಲ್ವೇಷನ್, ಫಿಯರ್ ನಾಟ್ ಆಫ್ ಸ್ಯಾಲ್ವೇಷನ್, ರಕ್ಷಣೆಯ ಒಂದು ಸಂಗತಿಯನ್ನು ತಿಳಿಸಿ ಅಲ್ಲಿ ಭಯಪಡಬೇಡ್ರಿ ಎಂಬುದಾಗಿ ಅದು ತಿಳಿಸುವಂತ ಒಂದು ಸಂಗತಿ. He is our protection. He is our salvation. He protects us from the penalty of sins, the power of sin, the presence of sin. ಮುಂಜಾನೆ ನಾವು ನೋಡ್ತಾ ಬಂದು
ನಮ್ಮ ಪಾಪದ ಒಂದು ದಂಡನೆಯಿಂದ, ಪಾಪ ಒಂದು ಬಲದಿಂದ, ಮುಂದೆ ಪಾಪದಿಂದ ಒಂದು ವಶದಿಂದ, ಆ ಒಂದು ಪ್ರಸನ್ನತೆಯಿಂದ ಸಂಪೂರ್ಣವಾಗಿ ದೇವರು ನಮಗೆ ಬಿಡುಗಡೆ ಕೊಡುವಂತನಾಗಿದೆ. ಡೋಂಟ್ ಫಿಯರ್ ನಾಟ್ ಆಫ್ ಸ್ಯಾಲ್ವೇಷನ್. ದಟ್ಸ್ ಆಲ್ಸೋ ಫಿಯರ್ ನಾಟ್ ಆಫ್ ಪ್ರೆಸೆನ್ಸ್. ಯೆಶಾಯನ ಪ್ರವಾದನೆ ಅಂತ 41ನೇ ಅಧ್ಯಾಯ 10ನೇ ವಚನ ಬರುವಾಗ, ದಿಗ್ಭ್ರಮೆಗಳಿದ್ರು ನಾನೇ ನಿನ್ನೊಂದಿಗಿದ್ದೇನೆ, ಐ ಆಮ್ ವಿತ್ ಯು. ಕೀರ್ತನೆಗಾರ ಹೇಳ್ತಾನೆ, ನಾನು ಕಾರ್ಗತ್ತಿನ ಕಡೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೆಡೆಗೆ, ಐ ವಿಲ್ ನಾಟ್ ಫಿಯರ್ ಈವಿಲ್ ಬಿಕಾಸ್ ಯು ಆರ್ ವಿತ್ ಮೀ. ಅನೇಕ ಸಾರಿ ನಾವು ಕಣ್ಣೀರಲ್ಲಿ ದುಃಖದಲ್ಲಿ ದಾಟಿ ಹೋಗುವಾಗ, ಡು ವಿ ರಿಯಲೈಸ್ ದಟ್ ಗಾಡ್ ಇಸ್ ವಿತ್ ಅಸ್? ದೇವರು ನಮ್ಮ ಜೊತೆ ಇದ್ದಾನೆ ಎಂಬಂತ ಅರಿವಿನಿಂದ ನಾವು ಜೀವಿಸುವಾಗ ವಿಲ್ ನಾಟ್ ಫಿಯರ್. ನಮಗೆ ಯಾವ ಭಯ ಅಲ್ಲಿ ಇರುವಂತ ಸಂಗತಿ ಆಗುವುದಿಲ್ಲ. ಮತ್ತಾಯ ಬರೆಸುವಾರ್ತೆ 10ನೇ ಅಧ್ಯಾಯ 31ನೇ ವಚನಕ್ಕೆ ಹೋದ್ರೆ, ದೇರ್ಸ್ ಆಲ್ಸೋ ವಿ ಸಿ ದ ಫಿಯರ್ ನಾಟ್ ಆಫ್ ಪ್ರಾವಿಷನ್. ಒದಗಿಸುವಂತಹ ಒಂದು ಭಯ ಪಡಬೇಡಂತ ಒಂದು ವಾಕ್ಯಗಳು, ಅಲ್ಲಿ ಹೇಳುವಂತ ಮಾತುಗಳು, ಭಯ ಪಡಬೇಡ್ರಿ, ನೀವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರು. ಯು ಆರ್ ಮೋರ್ ದೆನ್ ಸ್ಪ್ಯಾರೋಸ್. ನಾನು ಸ್ಪ್ಯಾರೋಸ್ಗೆ ನಾನು ಕೊಡ್ತೇನೆ, ಹಕ್ಕಿಗಳು ಸಾಕಿ ಸಲ್ಲುತ್ತೇನೆ. ಯು ಆರ್ ಮೋರ್ ದೆನ್ ಸ್ಪ್ಯಾರೋಸ್. ನೀವು ಈ ಹಕ್ಕಿಗಳಿಗಿಂತ ಹೆಚ್ಚಿನವರು. ಯಾಕೆ ಚಿಂತೆ ಮಾಡ್ತಾ ಇದ್ರಿ? ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಊಟ ಮಾಡಬೇಕು ಚಿಂತೆ ಮಾಡಬೇಡ್ರಿ. ದೇವರು ಇವೆಲ್ಲವನ್ನು ಸಹ ಪಕ್ಷಿಗಳಿಗೆ ಒದಗಿಸಿದ ಮೇಲೆ ನಿಮಗೆ ಒದಗಿಸುವುದಿಲ್ವೋ? ಯು ಆರ್ ಮೋರ್ ದೆನ್ ಸ್ಪ್ಯಾರೋಸ್. ಫಿಯರ್ ನಾಟ್ ಎಂಬುದಾಗಿ ಹೇಳುವಂಥ ಒಂದು ಸಂಗತಿ. ಅಥವಾ ದೇರ್ಸ್ ಆಲ್ಸೋ ಫಿಯರ್ ನಾಟ್ ಆಫ್ ಪ್ರೇಯರ್. ನಮ್ಮ ಪ್ರಾರ್ಥನೆಗಳು, ಅನೇಕ ಸಾರಿ ನಾವು ಪ್ರಾರ್ಥನೆ ಉತ್ತರ ಸಿಗ್ತಾ ಇದೆಯೋ ಇಲ್ವೋ? ಗಾಡ್ ಮೈಟ್ ಬಿ ಡಿಲೇಯಿಂಗ್ ಮೆನಿ ಟೈಮ್ಸ್. ಗಾಡ್ ಸೇಸ್ ಫಿಯರ್ ನಾಟ್. ದಾನಿಯೇಲನಿಗೆ ಆತ ಹೇಳ್ತಾನೆ, ನಿನ್ನ ಪ್ರಾರ್ಥನೆಗೆ ನನ್ನ ಸನ್ನಿಧಿಗೆ ಮುಟ್ಟಿದೆ, ನೀನು ಭಯಪಡಬೇಡ. ಜಕರೀಯನಿಗೆ ಆತ ಹೇಳ್ತಾನೆ, ಹೇಳುವಂತ ಒಂದು, ನಿನ್ನ ಪ್ರಾರ್ಥನೆ ನನಗೆ ಮುಟ್ಟಿತು, ಭಯಪಡಬೇಡ. ಫಿಯರ್ ನಾಟ್. ಸೊ ಕಮ್ ಟು ಲಾಸ್ಟ್ ಬುಕ್ ಆಫ್ ರೆವಲೇಷನ್, ಪ್ರಕಟಣೆ ಪುಸ್ತಕಕ್ಕೆ ಬರುವಾಗ ದೇವರು ಯೋಹಾನನಿಗೆ ಹೇಳ್ತಾನೆ, ಭಯಪಡಬೇಡ. ಫಿಯರ್ ನಾಟ್, ಐ ಆಮ್ ದ ಫಸ್ಟ್ ಅಂಡ್ ದ ಲಾಸ್ಟ್. ನಾನೇ ಮೊದಲೇವನು ಕಡೆಯವನು ಆಗಿದೆ. ಡೋಂಟ್ ಫಿಯರ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಲೆಟ್ ಅಸ್ ನಾಟ್ ಫಿಯರ್ ದ ಎನಿಮಿ. ಒಂದು ವೇಳೆ ಆ ಒಂದು ಶತ್ರು ಬರುವಾಗ ಅದಕ್ಕೆ ನಾವು ಭಯಪಡದೆ ನಾವು ಹೋಗುವಂತ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗ್ಬೇಕು. ಇಲ್ಲಿ ನಾವು ನೋಡುವಂತ ಒಂದು 14ನೇ ವಚನದಲ್ಲಿ ವಿ ಸಿ ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಆಫ್ ದ ಸರ್ವೆಂಟ್. ಎಲೀಷನಿಗೆ ಕಣ್ಣು ಕಾಣ್ತಾ ಇದೆ, ಆತ್ಮಿಕವಾದ ಕಣ್ಣು. ಹಿ ಸೀಯಿಂಗ್ ದ ಮಲ್ಟಿಟ್ಯೂಡ್ ಆಫ್ ಗಾಡ್ಸ್ ಆರ್ಮಿ. ದೇವರ ಸೈನ್ಯವನ್ನು ಆತ ನೋಡ್ತಾ ಇದ್ದಾನೆ. ಈಗ ಈ ಒಬ್ಬ ಮನುಷ್ಯನು, ಆ ಸೇವಕನಿಗೆ ಅದು ಕಾಣ್ತಾ ಇಲ್ಲ. ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಿದ್ದಾಗಿದ್ದಾರೆ ಎಂಬುದಾಗಿಡುವಾಗ, ದಟ್ ಸರ್ವೆಂಟ್ ಈಸ್ ಬ್ಲೈಂಡ್ ಸ್ಪಿರಿಚುಯಲಿ. ಆತ್ಮಿಕವಾದಂತಹ ಕುರುಡುತನ. When you think of blindness, there's a blindness of natural man. ಪ್ರಾಕೃತ ಮನುಷ್ಯನ ಒಂದು ಕುರುಡುತನ ಉಂಟು. ನಾವು 4ನೇ ವರ್ಷಕ್ಕೆ ಹೋಗುವಾಗ, ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಈ ಬ್ಲೈಂಡೆಡ್ ದೇರ್ ಮೈಂಡ್ಸ್. ಈ ನ್ಯಾಚುರಲ್ ಮ್ಯಾನ್, ಪ್ರಾಕೃತ ಮನುಷ್ಯನಿಗೆ ಸಂಪೂರ್ಣವಾಗಿ ಇಸ್ ಬ್ಲೈಂಡೆಡ್ ಫಾರ್ ದ ಥಿಂಗ್ಸ್ ಆಫ್ ಗಾಡ್. ದೇವರ ವಿಷಯಗಳಿಗೆ ಬರುವಾಗ ಸಂಪೂರ್ಣವಾಗಿ ಕುರುಡರಾಗಿದ್ದಾರೆ. ಯಾಕಂದ್ರೆ ಸೈತಾನ ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ದೇರ್ಸ್ ಆಲ್ಸೋ ಬ್ಲೈಂಡ್ನೆಸ್ ಆಫ್ ಪ್ರೊಫೆಸಿಂಗ್ ಬಿಲೀವರ್ಸ್. ನೋಡಿ, ಪ್ರೊಫೆಸಿಂಗ್ ಬಿಲೀವರ್ಸ್ ಅನೇಕ ಸಾರಿ ನಾವು ತಿಳ್ಕೊಳ್ಳುವಂತ ಒಂದು ಸಂಗತಿ, ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತೇವೆ. ಆದರೆ ನಮ್ಮ ಜೀವಿತಗಳಲ್ಲಿ ಯಾವ ಒಂದು ಬದಲಾವಣೆ ಕಾರ್ಯಗಳು ಅನೇಕ ಸಾರಿ ಇಲ್ಲ. ದೇವ್ರ ವಾಕ್ಯ ಹೇಳುವಂತ ಒಂದು ಸಂಗತಿ ನೋಡಿ, 1 ಜಾನ್ 1ನೇ ಯೋಹಾನ 2ನೇ ಅಧ್ಯಾಯಕ್ಕೆ ಬರೆದರೆ, 1ನೇ ಯೋಹಾನ 2ನೇ ಅಧ್ಯಾಯ 11ನೇ ವಚನ. ತನ್ನ ಸಹೋದರನು ದ್ವೇಷಿಸುವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದೆ ಆಗ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಎ ಪರ್ಸನ್ ಹೂ ಇಸ್ ಹೇಟಿಂಗ್ ಅನದರ್ ಬ್ರದರ್ ಈಸ್ ಸ್ಟಿಲ್ ಇನ್ ಡಾರ್ಕ್ನೆಸ್. ಇನ್ನೂ ಕತ್ತಲೆಯಲ್ಲಿದ್ದಾನೆ. ಈಸ್ ಬ್ಲೈಂಡ್. ಆತನು
ಒಂದು ರೀತಿಯಲ್ಲಿ ಬ್ಲೈಂಡ್ ಆಗಿ ಆತಿರುವಂತವನು ಆಗಿದ್ದಾನೆ. ಈ ವಾಕ್ಸ್ ಇನ್ ಡಾರ್ಕ್ನೆಸ್, ಈಸ್ ಇನ್ ಡಾರ್ಕ್ನೆಸ್. ಆಮೇಲೆ ಅಲ್ಲಿ ಹೇಳ್ತಾನೆ, ಡಾರ್ಕ್ನೆಸ್ ಹ್ಯಾಸ್ ಬ್ಲೈಂಡೆಡ್ ಈಸ್ ಐಸ್. ಕಣ್ಣುಗಳನ್ನು ಕಾಣದ ಹಾಗೆ. Many professing believers have this kind of blindness. They are still in darkness. They think they are okay. ಮತ್ತಾಯ ಬರೆಸುವ 25ನೇ ಅಧ್ಯಾಯದಲ್ಲಿ 10 ಜನ ಕನ್ಯೆಯರು ಬರ್ತಾರೆ ಅಲ್ಲ. 5 ಜನ ಕನ್ಯೆಯರು ತಮ್ಮ ಆರತಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡಿರ್ತಾರೆ. 5 ಜನ ಏನ್ ಮಾಡ್ತಾರೆ? ಎಣ್ಣೆ ಇಲ್ಲ. ದೇ ಆರ್ ನಾಟ್ ರೆಡಿ. ಬಟ್ ವೆನ್ ಎನಿವನ್ ಸೀಸ್ ದೆಮ್, ಒಂದು ವೇಳೆ ಯಾರಾದ್ರೂ ನೋಡಿದ್ರೆ ಎಲ್ಲರೂ 10 ಒಂದೇ ರೀತಿ ಕಾಣ್ತಾ ಇದ್ರು. ದೇರ್ ಲುಕ್ಸ್, ದೇರ್ ಆಟಿಟ್ಯೂಡ್ಸ್, ದೇರ್ ಆಕ್ಷನ್ಸ್, ಎಲ್ಲ ಸಂಗತಿಗಳು ಒಂದೇ ರೀತಿಯಾಗಿ ಕಾಣ್ತಾ ಇದ್ರು. ಪ್ರೊಫೆಸಿಂಗ್ 5 ಜೆನ್ಯೂನ್ ಅಂಡ್ 5 ಪ್ರೊಫೆಸಿಂಗ್. 5 ಜನ ನಿಜವಾದಂತ ವಿಶ್ವಾಸಿಗಳು, 5 ಜನ ತೋರಿಕೆಯ ವಿಶ್ವಾಸಿಗಳು. ಮೊದಲಿಂಗನೂ ಬರ್ತಾನೆ. ಆಗ ಎಣ್ಣೆ ಸರಿ ದೀಪ ಸರಿ ಮಾಡೋದಕ್ಕೆ ಹೋಗ್ತಾರೆ, ಆಗ ಎಣ್ಣೆ ಇಲ್ಲ. ಅವರ ಕಣ್ಣುಗಳು ಆಗ ತೆರೀತದೆ. ದೇರ್ ಐಸ್ ವರ್ ಓಪನ್ ಅಟ್ ದಟ್ ಟೈಮ್. ಆಗ ಎಣ್ಣೆ ಹುಡುಕಕ್ಕೆ ಹೋಗ್ತಾರೆ. ಬಾಗಿಲು ಪ್ರಿಯರೇ, ನನ್ನ ಜೀವಿತದಲ್ಲಿ ಲೆಟ್ಸ್ ನಾಟ್ ಡಿಸೀವ್ ಅವರ್ ಸೆಲ್ಸ್. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ಇಫ್ ಯು ಆರ್ ಎ ಬಿಲೀವರ್, ಯು ನೀಡ್ ಟು ಫಾಲೋ ಹಿಸ್ ಸ್ಟೆಪ್ಸ್. ಆತನ ಹಿಂದೆ ನಾವು ಹೋಗುವಂಥವ್ರಾಗಿರ್ಬೇಕು. ಯು ನೀಡ್ ಟು ಹಿಯರ್ ಹಿಸ್ ವಾಯ್ಸ್. ಆತನ ಸ್ವರವನ್ನು ಕೇಳುವಂಥವ್ರಾಗಿರ್ಬೇಕು. ಆತನ ಹಿಂದೆ ಹೋಗುವಂಥ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕಾಣುವಂಥದ್ದಾಗಿರ್ಬೇಕು. ಮಾತ್ರವಲ್ಲ, ವಿಶ್ವಾಸಿಗಳಿಗಿರುವಂತಹ ಒಂದು ಕುರುಡುತನ ಉಂಟು. ವಿಶ್ವಾಸಗಳಲ್ಲಿಯೂ ಸಹ ಅನೇಕ ಸರಿ ಕುರುಡುತ್ತಾ ಉಂಟಾನೆ. ನೋಡ್ತೇವೆ, ಫಸ್ಟ್ ಸೆಕೆಂಡ್ ಪೀಟರ್ 2ನೇ ಪೇತ್ರ ಪುಸ್ತಕಕ್ಕೆ ಬಂದ್ರೆ ವಿ ಸಿ ಎ ಬ್ಲೈಂಡ್ನೆಸ್ ದೇರ್. 2ನೇ ಪೇತ್ರ 1ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ಅಲ್ಲಿ ನೀವು ಹಿಂದೆಯಿಂದ ಓದ್ಕೊಂಡು ಬರುವಾಗ ಅಲ್ಲಿ ಅನೇಕ ಸದ್ಗುಣಗಳು ಕೊಡ್ತಾ ನಾವು ನೋಡ್ತೇವೆ. ನಂಬಿಕೆಗೆ ಸದ್ಗುಣ, ಸದ್ಗುಣಕ್ಕೆ ಜ್ಞಾನ, ಜ್ಞಾನಕ್ಕೆ ದಮೆ, ದಮೆಗೆ ತಾಳ್ಮೆ, ತಾಳ್ಮೆಗೆ ಭಕ್ತಿ, ಸಹೋದರ ಸ್ನೇಹ, ಪ್ರೀತಿ ಇವೆಲ್ಲವನ್ನು ಕೂಡಿಸ್ರಿ. ಆಡ್ ದೀಸ್ ವರ್ಚ್ಯೂಸ್. ಆಮೇಲೆ ಹೇಳ್ತಾ ನೋಡ್ರಿ 8ನೇ ವಚನ, ಇವು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪ್ರಜ್ಞಾ ಒಂದು ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗಂತೆ ಮಾಡ್ತವೆ. ಫಸ್ಟಿಗೆ ಇವುಗಳಿಲ್ಲದವನು 9ನೇ ವಚನ ಏನಾಗಿದಂತೆ? ಕುರುಡನಾಗಿದ್ದ, ಶಾರ್ಟ್ ಸೈಟೆಡ್ನೆಸ್. ಇವುಗಳಿಲ್ಲದವನು, ದ ವರ್ಚ್ಯೂಸ್ ಆಫ್ ಕ್ರೈಸ್ಟ್, ದ ಕ್ರೈಸ್ಟ್ ಲೈಕ್ ಕ್ಯಾರೆಕ್ಟರ್ಸ್, if it's not there and it's not improving in our lives, we are like short-sighted believers. ದೂರದೃಷ್ಟಿ ಇಲ್ಲದಂತಹ ವಿಶ್ವಾಸಿಗಳು, ಕುರುಡುತನದಲ್ಲಿರುವಂತಹ ವಿಶ್ವಾಸಿಗಳು. ಪ್ರಿಯ, ನನ್ನ ಜೀವಿತದಲ್ಲಿ ಆ ರೀತಿಯ ಜೀವಿತ ಆಗ್ತಾ ಇದೆಯಾ? ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆಯಾ? Is it growing? Is it increasing? If it's not, you are short-sighted. ಯೇಸು ಸ್ವಾಮಿ ಆ ಲೋದಕ್ಕೆ ಸಭೆಗಿಡುವಾಗ, ನೀನು ಕುರುಡನು, ದೌರ್ಭಾಗ್ಯನು, ದರಿದ್ರನು, ಬಟ್ಟೆ ಇಲ್ಲದವನು ನಾಗಿ. ನಿನಗೆ ಕಣ್ಣು ಕಾಣಬೇಕಾದ್ರೆ ಏನ್ ಮಾಡ್ಬೇಕಂತೆ? ಅಂಜನವನ್ನು ತೆಗೆದುಕೋ. ಐ ಸ್ಯಾಲ್, ಟೇಕ್ ಐ ಸ್ಯಾಲ್ ಫ್ರಮ್ ಮೀ, ಸೊ ದಟ್ ಯುವರ್ ಐಸ್ you can see with your eyes. ನಿನ್ನ ಕಣ್ಣುಗಳನ್ನು ನೋಡುವ ಹಾಗೆ ಅಂಜನವನ್ನು ತೆಗೆದುಕೋ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಲೆಟ್ ಅಸ್ ನಾಟ್ ಹ್ಯಾವ್ ದಿಸ್ ಕೈಂಡ್ ಆಫ್ ಶಾರ್ಟ್ ಸೈಟೆಡ್ನೆಸ್. ದೂರದೃಷ್ಟಿ ಇಲ್ಲದಂತಹ ಒಂದು ಕುರುಡುತನ ನಮ್ಮ ಜೀವಿತದಲ್ಲಿ ಇರಬಾರ್ದು. ದಿಸ್ ಸೇವಕನು, ಈ ಸರ್ವೆಂಟ್, he had spiritual blindness. ಎಲೀಷನ ಸೇವಕನಿಗೆ ಆ ರೀತಿಯ ಒಂದು ಆತ್ಮಿಕವಾದಂತಹ ಒಂದು ಕುರುಡುತನ ಅವನ ಜೀವಿತದಲ್ಲಿ ಇದ್ದಂತಹ ಒಂದು ಸಂಗತಿಯನ್ನು ನೋಡ್ತೇವೆ. ನಾವೀಗ 17ನೇ ವರ್ಷಕ್ಕೆ ಬರುವಾಗ, ಎಲೈಷಾ prays to open his spiritual eyes. ಈ ಆತ್ಮಿಕವಾದಂತಹ ಒಂದು ಕಣ್ಣು ತೆರೆಯಲ್ಪಡಬೇಕೆಂಬುದಾಗಿ ಆತ ಪ್ರಾರ್ಥನೆ ಮಾಡ್ತಾ ಇದ್ದ.
ಆತ್ಮಿಕವಾದಂತಹ ಒಂದು ಕಣ್ಣುಗಳು ಅಲ್ಲಿ ತೆರೆಯಲ್ಪಡುವಂತಹ ಒಂದು ಸಂಗತಿ ಅವನ ಜೀವಿತದಲ್ಲಿ ಉಂಟಾಗ್ತದೆ. ಆಗ ಅವನು ಅಲ್ಲಿ ನೋಡುವಂತವನಾಗಿದ್ದಾನೆ. ಅಗ್ನಿಮಯವಾದಂತಹ ರಥಾಶ್ವಗಳು ನಿಂತಿದ್ದನ್ನು ಆತ ನೋಡ್ತಾನೆ. Now eyes are opened, spiritual eyes are opened. Elisha, we see, is a man of prayer. ಪ್ರಾರ್ಥನೆಯ ವೀರ, ಪ್ರಾರ್ಥನೆಯ ಮನುಷ್ಯ. In this passage he prayed 3 times. 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಸ್ಪಿರಿಚುವಲ್ ಐಸ್ ಓಪನಿಂಗ್ ಆಗೋದಕ್ಕೆ ಪ್ರೇಯರ್ ಮಾಡ್ತಾನೆ. ಫಿಸಿಕಲ್ ಐಸ್ ಬ್ಲೈಂಡ್ ಆಗೋದಕ್ಕೋಸ್ಕರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಫಿಸಿಕಲ್ ಐಸ್ ಓಪನ್ ಆಗೋದಕ್ಕೋಸ್ಕರವಾಗಿ ಸಹ ಪ್ರಾರ್ಥನೆ ಮಾಡ್ತಾನೆ. 3 times he prays. Every time he depends on God. ನನ್ನ ಜೀವಿತದಲ್ಲಿ do you depend on God for every situation? Elisha was a man of prayer. ಪ್ರಾರ್ಥನೆಯ ವೀರ, ಪ್ರಾರ್ಥನೆಯ ಮನುಷ್ಯನ ಆತನಾಗಿದೆ. May God help us to be men and women of prayer. ಪ್ರಾರ್ಥನೆಯ ವ್ಯಕ್ತಿಗಳಾಗುವಾಗ ದೇವರು ನಮಗೆ ಸಹಾಯ ಮಾಡಿ. ಇಲ್ಲಿ ಆ ಒಂದು ಆತ್ಮಿಕವಂತ ಕಣ್ಣುಗಳನ್ನು ತೆರೆಯುವಂತ ಒಂದು ಪ್ರಾರ್ಥನೆಯನ್ನು ಆತ ಮಾಡುವಂತನಾಗಿದೆ. Only God can open the spiritual eyes. God opened his spiritual eyes. ನನ್ನ ಜೀವಿತಗಳಲ್ಲಿ our eyes have to be opened. ನಾವು ಆ ಅಪೊಸ್ತಲರ ಕೃತ್ಯದಲ್ಲಿ ಬರುವಾಗ 26ನೇ ಅಧ್ಯಾಯ 18ನೇ ವಚನದಲ್ಲಿ ಒಬ್ಬ ಅವಿಶ್ವಾಸಿಯ ಒಂದು ಜೀವಿತದಲ್ಲಿ ಕಣ್ಣು ಕಾಣುವಂತಹ ರೀತಿಯಲ್ಲಿ ಓಪನ್ ಆಗುವಂಥದ್ದು ಅಥವಾ ಕಾಣುವಂತಹ ರೀತಿಯಲ್ಲಿ ತೆರೆಯುವಂಥದ್ದು ನೋಡುವಂತರಾಗಿದ್ದೇವೆ. ಸ್ಪಿರಿಚುವಲ್ ಓಪನಿಂಗ್ ಆಫ್ ಐಸ್ ಟು ಗೆಟ್ ಸೇವ್ಡ್, ರಕ್ಷಣೆ ಹೊಂದುವಂತಹ ಒಂದು ಕಣ್ಣುಗಳು, ಅದರ ಕುರಿತಾಗಿ ನೋಡ್ತೇವೆ. ನಾವು ಲೂಕ ನಂಬರ್ 24ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಎಮ್ಮಾವು ದಾರಿಯಲ್ಲಿ 2 ಶಿಷ್ಯರು ಹೋಗ್ತಾ ಇರ್ತಾರೆ. ಅವರಿಬ್ಬರು ಶಿಷ್ಯರು ಅನೇಕ ರೀತಿಯಲ್ಲಿ ಅವ್ರಿಗೆ ಬಹಳವಾದಂತ ರೀತಿಯಲ್ಲಿ ದುಃಖದಿಂದ ಅವರು ಹೋಗ್ತಾ ಇರ್ತಾರೆ. ಅಯ್ಯೋ ಸ್ವಾಮಿಗೆ ಹಾಗೆ ಆಗೋಯ್ತಲ್ಲ. ಆಗ ಯೇಸು ಸ್ವಾಮಿ ಅವ್ರ ಜೊತೆಲಿ ಬರ್ತಾರೆ. ಏನ್ ಮಾತಾಡ್ಕೊಳ್ತಾ ಇದ್ರಿ? ಎಲ್ಲಾ ಮಂದ ಬುದ್ಧಿಯವರೇ, ನಿಮ್ಗೆ ತಿಳಿಲಿಲ್ವೋ? ಅದೆಲ್ಲವನ್ನು ಶಾಸ್ತ್ರವನ್ನು ತೆಗೆದುಕೊಂಡು ಅವನನ್ನು ವಿವರಿಸುವಂತನಾಗಿದೆ. ಈ ಓಪನ್ಡ್ ದೇರ್ ಅಂಡರ್ಸ್ಟ್ಯಾಂಡಿಂಗ್, ಅವರ ಮನಸ್ಸನ್ನು ತೆರೆಯುತ್ತಾನೆ, ಬುದ್ಧಿಯನ್ನು ತೆರೆಯುವಂತನಾಗಿದ್ದಾನೆ. ದೆನ್ ದೇ ವೆಂಟ್, ಅವನಿಗೆ ಮನೆಗೆ ಆಹ್ವಾನ ಮಾಡ್ತಾರೆ. ದೇ ಓಪನ್ಡ್ ದೇರ್ ಹೋಮ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ವೆನ್ ದೇ ಓಪನ್ಡ್ ದೇರ್ ಹೋಮ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್, ವೆನ್ ದೇ ಸ್ಯಾಟ್ ಟು ಬ್ರೇಕ್ ಬ್ರೆಡ್ ದೇರ್, ಊಟವಾಗುವಂತ ಸಮಯದಲ್ಲಿ ದೇರ್ ಐಸ್ ಓಪನ್, ದೇ ಸಾ ದ ಸೇವಿಯರ್. ಅಲ್ಲಿವರೆಗೂ ಅವರ ಕಣ್ಣು ಕಟ್ಟಿದ ಹಾಗೆ ಇತ್ತು ಅವರಿಗೆ. ಐಸ್ ವರ್ ಓಪನ್. ಪ್ರಿಯರೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ we need to have open eyes to see Christ in scriptures. ದೇವರ ವಾಕ್ಯದಲ್ಲಿ ಅಡಗಿರುವಂತಹ ಕ್ರಿಸ್ತನನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ we need to open our eyes. May God help us to open our eyes of understanding to see Christ, the vision of Christ. ಕ್ರಿಸ್ತನನ್ನು ನೋಡುವಂತಹ ಒಂದು ಕಣ್ಣುಗಳು. ಯೆಶಾಯನು ಅಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ ಆತ ತಿಳಿಸುವಂತ ಒಂದು ಮಾತು, ಅಲ್ಲಿ ಉನ್ನತೋನ್ನತದಲ್ಲಿ ಆಸೀನ ಆಗಿರುವಂತಹ ಒಂದು ಸಂಗತಿಯನ್ನು ನೋಡ್ತೇವೆ. ಆ ಸಮಯದಲ್ಲಿ ಆತನು ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಕಂಡವು. ಮೈ ಐಸ್ saw the king. May God help us to see our king, our Lord Jesus Christ, the glorified Christ. ಆದಂತ ಯೇಸು ಕ್ರಿಸ್ತನನ್ನು ನೋಡುವಂತಹ ಸಂಗತಿ ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ. We see Jesus who is crowned with honor and glory. ಮಾನ ಪ್ರಭಾವಗಳನ್ನು ಹೊಂದಿದಂತಹ ಯೇಸು ಕ್ರಿಸ್ತನನ್ನು ನಾವು ನೋಡ್ತಾ ಇದ್ದೇವೆ. That is the eye of faith. Let's have the eye of faith to see Christ in the word of God. ದೇವರ ವಾಕ್ಯದಲ್ಲಿ ಇರುವಂತಹ ಕ್ರಿಸ್ತನನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ಕಣ್ಣುಗಳನ್ನು ಆತ ತೆರೆಯಲಿ. ನಾನು 190ನೇ ಕೀರ್ತನೆಗೆ ಬರುವಾಗ 18ನೇ ವಚನದಲ್ಲಿ ಭಕ್ತನು ಆತ ಹೇಳುವಂತನಾಗಿದ್ದಾನೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ತೇನೆ. Open my eyes so that I might understand the scriptures, see the wonders of thy word. ಅನೇಕ ಸಾರಿ ನಾವು ಏನೋ ಕಥೆ ರೂಪದಲ್ಲಿ ನಾವು ಓದ್ಕೊಂಡು ಹೋಗ್ತೇವೆ ಅನೇಕ ಸಾರಿ ದೇವರ ವಾಕ್ಯವನ್ನ. Let's ask Lord to open our eyes to see the wonders of the scripture. ದೇವರ ವಾಕ್ಯದಂತಹ ಅದ್ಭುತವಾದ ಸಂಗತಿಗಳನ್ನು
ಅದ್ಭುತವಾದಂತಹ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವ ಹಾಗೆ ದೇವರು ನಮ್ಮ ಕಣ್ಣು ತೆರೆಯುವಾಗ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಮೇ ಅವರ್ ಐಸ್ ಬಿ ಓಪನ್ ಟು ಸಿ ದ ಗ್ಲೋರಿ ಆಫ್ ಗಾಡ್, ಗ್ಲೋರಿ ಆಫ್ ಕ್ರೈಸ್ಟ್. ಅದಾದಂಥ ಯೇಸು ಕ್ರಿಸ್ತನ ಮಹಿಮೆಯನ್ನು ನೋಡುವಂತಹ ಒಂದು ಕಣ್ಣುಗಳು. ಪತ್ರಿಕೆ ಬರುವಾಗ ನಾವು ಆತ ಹೇಳ್ತಾನೆ, ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡುತ್ತೆ. ಲೆಟ್ ದೆಮ್ ಬಿ ಎನ್ಲೈಟೆಂಡ್. ಅಂಥ ರೀತಿಯ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಕಾಣುವಂಥದ್ದು ಆಗಿರ್ಬೇಕು. ನಾವು ಮುಂದಕ್ಕೆ ಹೋಗುವಾಗ ಎಲೈಷಾ ಲೆಟ್ ದೆಮ್ ಟು ಸಮಾರಿಯಾ. ಅಲ್ಲಿ ಸಮಾರ್ಯಕ್ಕೆ ಆತ ಕರ್ಕೊಂಡು, ಯಾಕೆ ಎಂಬುದಾಗಿರುವಾಗ ಹೋಮ್ ಪ್ಲೇಸ್, ಇಟ್ಸ್ ಹೋಮ್ ಪ್ಲೇಸ್ ಆಫ್ ಎಲೈಷಾ. ಯಾತಕ್ಕೋಸ್ಕರವಾಗಿ ಅವನು ಒಂದ್ ವೇಳೆ ಕ್ಯಾಪ್ಚರ್ ಮಾಡ್ತಾರೋ ಎಂಬುದಾಗಿ ಅವನು ನೆಲೆಸಿ ಅಲ್ಲಿ ಬೇರೆ ಕಡೆಗೆ ಸೆಳೆಯುವಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದೆ. ಬಟ್ ವೆನ್ ಯು ಥಿಂಕ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ದ ಗ್ರೇಟರ್ ದೆನ್ ಎಲೈಷಾ, ವೆನ್ ಪೀಪಲ್ ಆರ್ ಕಮಿಂಗ್ ಟು ಕ್ಯಾಪ್ಚರ್ ಹಿಮ್, he led himself to them. ಆತ ತನ್ನಷ್ಟಕ್ಕೆ ತಾನೇ ಅಲ್ಲಿ ಅವರ ಹತ್ರ ಹೋಗುವಂತ ಒಂದು ಸಂಗತಿ ನೋಡುವಂತಾಗಿದೆ. ಯೇಸು ಸ್ವಾಮಿ ಹೇಳುವಂತ ಮಾತು, ಯಾರು ಹುಡುಕ್ತಾ ಇದ್ದೀರಿ? ಕತ್ತಿ ದೊಣ್ಣೆ ಹುಡುಕೊಂಡ್ ಬರ್ತಾ ಇದ್ರಲ್ಲ, ಯಾರು ಹುಡುಕ್ತಾ ಇದ್ದೀರಿ? ನಜರೇತಿನ ಯೇಸುವನ್ನು ಹುಡುಕ್ತಾ ಇದ್ದೇವೆ, ನಾನೇ ಅವನು. ಎಲೀಷನು ತಪ್ಪಿಸಿಕೊಡುವಂತಹ ರೀತಿಯಲ್ಲಿ ಅವರಿಗೆ ದಾರಿ ತಪ್ಪಿಸುವಂತಹ ಸಂಗತಿಯನ್ನು ಮಾಡಿದ್ರೆ, ಯೇಸು ಸ್ವಾಮಿ ಮುಂದಕ್ಕೆ ಹೋಗಿ ನಾನೇ ಅವನ ಎಂಬುದಾಗಿ ಹೇಳ್ತಾ ಇದ್ದಾನೆ. ಐ ಆಮ್ ಹಿ. Those people who are seeking him, Lord Jesus Christ told, I am. ನಾನೇ ಎಂಬುದಾಗಿ ಆತನ ಒಂದು ಡಿಯಟಿಯನ್ನು ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಆ ದೈವತ್ವದ ಕುರಿತಾಗಿ ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಆಮೇಲೆ ದ ಎನಿಮೀಸ್ ವರ್ ಇನ್ ದ ಪ್ಲೇಸ್ ಆಫ್ ಡೇಂಜರ್. ನಾವು ಯಾವಾಗ ಸಮಾರ್ಯಕ್ಕೆ ಅವರು ಬಂದ್ರೋ, ಇಲ್ಲಿ ಇಸ್ರಾಯೇಲರ ಅರಸನು, ಅವರ ಒಂದು ಪರಿವಾರದವರು, ಅವರ ಸೈನ್ಯ ಎಲ್ಲರೂ ಸಹ ಅಲ್ಲಿದ್ದಾರೆ. ನಾವು ದೇ ರಿಯಲೈಸ್ಡ್, 20ನೇ ವರ್ಷಕ್ಕೆ ಬರುವಾಗ ನೋಡುವಂತರಾಗಿದ್ದೇವೆ, ಅವರ ಕಣ್ಣುಗಳು ತೆರೆಯಲ್ಪಡುವಾಗ, ಕಣ್ಣುಗಳು ಮುಚ್ಚಲ್ಪಟ್ಟು ಅವನು ಸಮಾರ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಸಮಾರ್ಯದೊಳಗೆ ಬಂದಾಗ ಕಣ್ಣು ತೆರೆಯಲ್ಪಡ್ತದೆ. ಆಗ ತಾವು ಸಮಾರ್ಯದಲ್ಲಿ ಎಂಬುದಾಗಿರುವಾಗ ದೇವರಿನ ಪ್ಲೇಸ್ ಆಫ್ ಡೇಂಜರ್. ನಾವು ಯಾಕೆ? ವಿರೋಧಿಗಳ ಸೈನ್ಯ ಅಲ್ಲಿ ಉಂಟು, ಅವರ ಮಧ್ಯಕ್ಕೆ ಹೋಗ್ತಾ ಇದ್ದಾರೆ. ಈಗ ಅಲ್ಲಿ ಹೇಳುವಂತ ಒಂದು ಮಾತು ನೋಡಿ, 21ನೇ ವರ್ಷಕ್ಕೆ ಬರುವಾಗ, ಅಪಾಯವನ್ನು ಸಂಹರಿಸಲು, shall I smite them? ಸಂಹರಿಸಲು ಎಂಬುದಾಗಿ ಆತ ಕೇಳ್ತಾನೆ ಇಸ್ರಾಯೇಲ್ ಅರಸನು. They were in place of danger. ಮಗನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ, he led himself to the place of danger. ಎಲೀಷನ ವಿರೋಧಿಗಳನ್ನು ಅಪಾಯದ ಸ್ಥಳಕ್ಕೆ ಬರಮಾಡ್ದ. ಯೇಸು ಕ್ರಿಸ್ತನು ಅಪಾಯ ಸ್ಥಳಕ್ಕೆ ತಾನೇ ಹೋದನು. ಆಸ್ ಎ ಲ್ಯಾಂಬ್ ಟು ದ ಸ್ಲಾಟರ್ ಹೌಸ್. ವಧೆ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಮೌನವಾಗಿದ್ದನು, ಬಾಯಿ ತೆರೆಯಲೇ ಇಲ್ಲ. He led himself to them. ಅವರ ಹತ್ತಿರ ಹೋಗುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದೆ. ಯಾತಕ್ಕೋಸ್ಕರವಾಗಿ? ಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ, ನನಗೋಸ್ಕರವೇ ನಮಗೋಸ್ಕರವಾಗಿ. ಆ ಒಂದು ಪ್ಲೇಸ್ ಆಫ್ ಡೇಂಜರ್, he went to that place by himself voluntarily. ಸ್ವಯಂ ಪ್ರೇರಿತವಾಗಿ ಆತನು ಆ ಸ್ಥಳಕ್ಕೆ ಹೋದಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ನಾವು ಎಲೈಷಾ took care of his enemies. ಇಸ್ರಾಯೇಲ್ ಅರಸ ಹೇಳ್ತಾನೆ, ನಾನು ಕೊಲ್ಲೋ, ಸಂಹರಿಸ್ಲೋ. ಆದ್ರೆ ಎಲೀಷನ ಹೇಳ್ತಾನೆ, ನೀನೇನ್ ಮಾಡ್ಬೇಕಂತೆ, ಅವರಿಗೆ ಅನ್ನಪಾನಗಳನ್ನು ಕೊಡು. Verse 22. ಅವರಿಗೆ ಅನ್ನಪಾನ ಕೊಡು, ಅವರು ಉಂಡು ಕುಡಿದು ಯಜಮಾನ ಬಳಿಗೆ ಹಿಂದಿರುಗಿ ಹೋಗಲಿ ಎಂಬುದಾಗಿ ಹೇಳಿ ಅಲ್ಲಿ ದೊಡ್ಡ ಒಂದು ಔತಣವನ್ನು ಮಾಡಿಸಿ ಕಳಿಸ್ತು. There was a great provision feast. Elisha is generous to enemies. ವಿರೋಧಿಗಳು ಎಲೀಷನ ಹಿಡಿಯೋದಕ್ಕೆ ಬಂದಿದ್ದಾರೆ. ಆದ್ರೆ ಎಲೀಷನ ಏನ್ ಮಾಡಿದಾನೆ, ಅವರಿಗೆ ಔತಣವನ್ನು ಮಾಡಿಸಿ ಕಳಿಸ್ತಾ ಇದ್ದಾರೆ. ದಿಸ್ ಇಸ್ ದ ಕ್ರೈಸ್ಟ್ ಲೈಕ್ ಕ್ಯಾರೆಕ್ಟರ್. ಇದುವೇ ಕ್ರಿಸ್ತಿಯ ಒಂದು ಗುಣ. ನಾವು ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 20ನೇ ವಚನ ಏನು ನೋಡ್ತೇವೆ? ರೋಮನ್ಸ್ ಚಾಪ್ಟರ್ 12 ವರ್ಸ್ 20. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಹಾಕು, ಇದರಿಂದ ಅವನಿಗೆ ತಲೆಯ ಮೇಲೆ ಕೆಂಡದಂತೆ ಇಟ್ಟಂತೆ ಆಗ್ತದೆ. ದಟ್ ಇಸ್ ದ ಕ್ರೈಸ್ಟ್ ಲೈಕ್ ಕ್ಯಾರೆಕ್ಟರ್. ದಟ್ಸ್ ವಾಟ್ ಎಲೈಷಾ ಇಸ್ ಡೂಯಿಂಗ್ ನೌ. ಎಲೀಷನು ಅವರಿಗೆ ಅನ್ನಪಾನಗಳು ಕೊಡ್ತಾ ಇದ್ದಾನೆ,
ಸಂಹರಿಸೋದಕ್ಕೆ ಬಂದವ್ರಿಗೆ, ವಿರೋಧಿಗಳಾಗಿ ಬಂದವ್ರಿಗೆ ಅನ್ನಪಾನಗಳ ಔತಣ. ಎಂತ ಶ್ರೇಷ್ಠ ಸಂಗತಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆ ಶಿಲ್ಬೆನ ಹಾಕುವಂತ ಜನರು ಶಿಲ್ಬೆಗೆ ಹಾಕಿಸು ಎಂಬುದಾಗಿ ಕೂಗ್ತಾ ಇದ್ದಾರೆ. ಆ ಶಿಲ್ಬೆಗೆ ಹಾಕಲ್ಪಟ್ಟ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವಂತ ಮಾತು, ಫಾದರ್ ಫರ್ಗಿವ್ ದೆಮ್, ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ತಂದೆಯನ್ನು ಕ್ಷಮಿಸು, ಏನ್ ಮಾಡ್ತಾರೋ ಅವರು ಅರಿಯರು. ಫರ್ಗಿವ್ನೆಸ್, ಆ ಕ್ಷಮಾಪಣೆ ಒಂದು ಗುಣ, ಅವರಿಗೆ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಕೊಡುವಂತಹ ಒಂದು ಗುಣ. ಎಲೈಷಾ ಶೋಡ್ ಮರ್ಸಿ ಅಂಡ್ ಆಲ್ಸೋ ಗ್ರೇಸ್. ವಾಟ್ ಇಸ್ ಮರ್ಸಿ? ಮರ್ಸಿ ಎಂಬುದಾಗಿದ್ರೆ, ಕರುಣೆ ಎಂಬುದಾಗಿದ್ರೆ, ಯಾವುದಕ್ಕೆ ಅವರು ಯೋಗ್ಯರಾಗಿದ್ದಾರೋ ಅದರಿಂದ ತಪ್ಪಿಸುವಂಥದ್ದು, ಅದು ಕರುಣೆ. ಗ್ರೇಸ್, ಕೃಪೆ ಎಂಬುದಾಗಿದ್ರೆ, ಯಾವುದಕ್ಕೆ ಯೋಗ್ಯರಲ್ಲೋ ಅದನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅದಕ್ಕೆ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಇಯರ್, ಈ ವೈರಿಗಳು ಇವರಿಗೆ ಯೋಗ್ಯವಾದ ಸಂಗತಿ ಯಾವುದು? ಸಮರ್ಸಕ್ಕೆ ಬಂದಿದ್ರೆ ಸಮರ್ಸ್ಬೇಕು. ದಟ್ ಈಸ್ ವರ್ದಿ ಆಫ್ ದೆಮ್. ಅದನ್ನು ತಪ್ಪಿಸುವಂತ ಒಂದು ಕಾರ್ಯವನ್ನು ಎಲಿಷನು ಮಾಡ್ತಾನೆ. ದಟ್ಸ್ ಮರ್ಸಿ. ಸಮರ್ಸಲ್ಲ ಅದೇ ಎಲಿಷನು ಆ ವಿರೋಧಿಗಳನ್ನು ಸಮರ್ಸುವುದಿಲ್ಲ. ದಟ್ಸ್ ಮರ್ಸಿ. ಬರೀ ತಪ್ಪಿಸ್ಲಿಲ್ಲ, ಔತಣವನ್ನು ಹಾಕಿಸ್ತಾನೆ. ದಟ್ ಇಸ್ ಗ್ರೇಸ್. ಅವ್ರಿಗೆ ಇನ್ನೂ ಹೆಚ್ಚಾದಂತ ಒದಗಿಸಬೇಕೇನು, ಅಲ್ಲಿ ಅನೇಕ ರೀತಿಯ ಔತಣವನ್ನು ಅವರಿಗೆ ಕೊಡುವಾಗ ಅದು ಕೃಪೆ ಎಂಬಂತ ಒಂದು ಸಂಗತಿ ಅದರಲ್ಲಿ ಅಡಕವಾಗಿ. ಪ್ರಿಯರೇ, ನಾನು ನೀನು ವಿವರ ಎನಿಮೀಸ್ ಅಲ್ಲ. ನಾವು ರೋಮಪುರ ಪತ್ರಿಕೆ ನೋಡ್ತೇವೆ, ನಾವು ಪಾಪಿಗಳು, ವೈರಿಗಳು ನಾವು ಆಗಿದ್ದೆವು. ವಿವರ್ ಎನಿಮೀಸ್. ಆದ್ರೆ ಕಥಾದಂತ ಯೇಸು ಕ್ರಿಸ್ತನು ನಮಗೆ ಆ ಒಂದು ಮರ್ಸಿ, ಬಿಕಾಸ್ ಕರುಣಾನಿಧಿ ಆಗಿರುವಂತ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನರಕದಿಂದ ತಪ್ಪಿಸಿದ್ದಾನೆ. ದಟ್ಸ್ ಮರ್ಸಿ. ಬಟ್ ಮಚ್ ಮೋರ್ ದನ್ ದಟ್ ಹಿ ಹಸ್ ಶೋನ್ ಗ್ರೇಸ್ ಟು ಅಸ್. 2 ಕೊರಿಂಥ 8:9 ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದರು, ತಾನು ಬಡತನಿಸಿರುವುದರಿಂದ ನಾವು ಐಶ್ವರ್ಯವಂತರಾಗಬೇಕೆಂದು ನಮಗೋಸ್ಕರವಾಗಿ ಬಡವನಾದ. ಹಿ ಬಿಕೇಮ್ ಪೂರ್ ದಟ್ ವಿ ಮೈಟ್ ಬಿ ರಿಚ್. ದಟ್ ಇಸ್ ಗ್ರೇಸ್. ನಾಟ್ ಓನ್ಲಿ ಎಸ್ಕೇಪ್ ಫ್ರಮ್ ಹೆಲ್, ನರಕದಿಂದ ತಪ್ಪಿಸದೇ ದೊಡ್ಡದು. ದಟ್ಸ್ ಮರ್ಸಿ. ಮೋರ್ ದೆನ್ ದಟ್ ಹಿ ಹಸ್ ಗಿವನ್ ಆಲ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್, abundant life in Christ. What grace, what provision. Elisha showed that mercy and grace to enemies. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ನಮಗೆ ಆ ಒಂದು ಕರುಣೆಯನ್ನು, ಕೃಪೆಯನ್ನು ಆತನು ತೋರಿದ್ದಾನೆ. ಇಂಥ ಕರ್ತನಿಗೆ ನಾವು ಚಿರಋಣಿ ಆಗಿದ್ದೇವಾ? ಇಂಥ ಪ್ರೀತಿಗೆ ನಾವು ಬದಲೇನು ಕೊಡ್ತಾ ಇದ್ದೇವೆ? ವಾಟ್ ಆರ್ ವಿ ಗಿವಿಂಗ್? ನಿಮ್ಮ ಜಾನಿ ಹೇಳಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ? ವೇರ್ ಆರ್ ವಿ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್? ಆರ್ ವಿ ಗ್ರೋಯಿಂಗ್ ಇನ್ ದ ಲಾರ್ಡ್? ನಾವು ಕರ್ತನಲ್ಲಿ ನಾವು ಎಚ್ಚರವಾಗುತ್ತಾ ಅಭಿವೃದ್ಧಿ ಆಗುತ್ತಾ ನಾವು ಜೀವಿಸ್ತಾ ಇದ್ದೇವಾ? ಅಥವಾ ಸೈತಾನಿಗೆ ಒಳಗಾಗಿ ನಾವು ಒಂದು ರೀತಿ ಡಿಫಿಟೆಡ್ ಲೈಫ್ ನಾವು ಜೀವಿಸ್ತಾ ಇದ್ದೇವಾ? ದೇವರು ಇಷ್ಟೆಲ್ಲ ನಮಗೆ ಮಾಡಿದ್ದಾನೆ, ಕೃಪೆಯನ್ನು ತೋರಿದ್ದಾನೆ, ಕರುಣೆಯನ್ನು ತೋರಿದ್ದಾನೆ, ಎಲ್ಲರೂ ಸಹ ಆತ್ಮ ಕೊಟ್ಟಿದ್ದಾನೆ. ಸ್ಟಿಲ್ ವಿ ಡೋಂಟ್ ವಾಂಟ್ ಟು ಲವ್ ಹಿಮ್ ಆಸ್ ವಿ ಶುಡ್. ನಾವು ಎಷ್ಟರ ಮಟ್ಟಿಗೆ ಆತನಿಗೆ ಪ್ರೀತಿ ತೋರಿಸ್ಬೇಕಾಗಿತ್ತು, ಆ ಪ್ರೀತಿ ಇಲ್ಲದಂಥ ಸ್ಥಿತಿ ನಮ್ಮ ಜೀವಿತ ಅನೇಕ ಸಾರಿ ಉಂಟಾಗ. ಮೇ ಗಾಡ್ ಹೆಲ್ಪ್ ಅಸ್ ಟು ರಿಯಲೈಸ್ the mercy of God, the grace of God, the wonders of our Savior. ದೇವರು ಮಾಡಿದಂತಹ ಶ್ರೇಷ್ಠವಾದ ಸಂಗತಿಗಳನ್ನು, ಆತನ ವ್ಯಕ್ತಿತ್ವವನ್ನು, ಆತನ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ಇರುವಂತಹ ಕೆಲವು ದಿನಗಳಷ್ಟೇ, ಕೆಲವು ವರ್ಷಗಳು ಒಂದು ವೇಳೆ ನಮ್ಗೆ ಗೊತ್ತಿಲ್ಲ ಕರ್ತನಾದಂಥ ಯೇಸು ಕ್ರಿಸ್ತನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಬರುವುದರೊಳಗೆ ಅಥವಾ ನಮ್ಮ ಜೀವಿತ ಅಂತ್ಯವಾಗೋದ್ರೊಳಗೆ ಕರ್ತನಾದಂಥ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾವು ನಿಲ್ಲುತ್ತಾ, ಆತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಲ್ಲುತ್ತಾ ಕಡೆಯವರೆಗೂ ನಂಬಿಕೆಯನ್ನು ಕಾಪಾಡಿಕೊಂಡವರಾಗಿ ನಾವು ಜೀವಿಸುವಾಗ ದೇವರು ತಾನೇ ನಮಗೆ ಸಹಾಯ ಮಾಡಿ, ದೇವರು ತಾನೇ ಕೆಲವು ಆಲೋಚನೆಗಳನ್ನು ನಮಗೆ ಆಶೀರ್ವದಿಸಲಿ.